ನಿಮ್ಮ ಎದೆ ಬಡಿತ ನಿಲ್ಲುವ ಆ ಕಡುಗತ್ತಲೆಯ ರಾತ್ರಿ ವೈದ್ಯರು ನಿಮ್ಮ ಮರಣವನ್ನು ಘೋಷಿಸುತ್ತಾರೆ. ನಿಮ್ಮ ದೇಹ ತಣ್ಣಗಾಗುತ್ತಿದೆ. ಆದರೆ ಆಶ್ಚರ್ಯವೆಂದರೆ ನಿಮಗೆ ಎಲ್ಲವೂ ಕಾಣಿಸುತ್ತಿದೆ, ಕೇಳಿಸುತ್ತಿದೆ. ನಿಮ್ಮ ದೇಹದ ಅಂಗಾಂಗಗಳು ನಿಷ್ಕ್ರಿಯಗೊಂಡಿದ್ದರೂ ನಿಮ್ಮ ಪ್ರಜ್ಞೆ ಜಾಗೃತವಾಗಿದೆ. ನಿಮ್ಮ ಹೆಂಡತಿ ಮಕ್ಕಳ ರೋದನೆ ನಿಮಗೆ ಸ್ಪಷ್ಟವಾಗಿ ಕೇಳಿಸುತ್ತಿದೆ. ನೀವು ಅವರ ಹತ್ತಿರ ಹೋಗಿ ನಾನು ಬದುಕಿದ್ದೀನಿ ಎಂದು ಕಿರುಚುತ್ತೀರಿ. ಆದರೆ ನಿಮ್ಮ ಧ್ವನಿ ನಿಮ್ಮ ಗಂಟಲಲ್ಲೇ ಸಿಲುಕಿಕೊಳ್ಳುತ್ತಿದೆ. ಏಕೆಂದರೆ ನೀವು ಮಾತನಾಡುತ್ತಿರುವುದು ನಿಮ್ಮ ಬಾಯಿಯಿಂದಲ್ಲ, ನಿಮ್ಮ ಆತ್ಮದಿಂದ. ಇದೇ ಕ್ಷಣದಲ್ಲಿ ರೂಮಿನ ಮೂಲೆಗಳಿಂದ ಇಬ್ಬರು ಬೃಹತ್ ಆಕೃತಿಗಳು ಹೊರಬರುತ್ತವೆ. ಎಣ್ಣೆಗಪ್ಪಗಿನ ಚರ್ಮ, ಕೆಂಡದಂತಹ ಕಣ್ಣುಗಳು, ಕೈಯಲ್ಲಿ ದಪ್ಪನೆಯ ಕಬ್ಬಣದ ಸರಪಳಿಗಳು. ಅವರ ಉಸಿರಾಟದ ಗಾಳಿ. ಅವರು ನಿಮ್ಮ ಹೆಬ್ಬೆರಳಿಗೆ ಸರಪಳಿ ಬಿಗಿದು ನಿಮ್ಮ ಸ್ವಂತ ಶವದ ಮುಂದೆಯೇ ನಿಮ್ಮನ್ನು ನೆಲದ ಮೇಲೆ ದರದರನೆ ಎಳೆಯಲು ಆರಂಭಿಸ್ತಾರೆ. ನೀವು ದಯೆಗಾಗಿ ಭಿಕ್ಷೆ ಬೇಡ್ತೀರಿ. ಆದರೆ ಯಮದೂತರ ಹೃದಯ ಕಲ್ಲಿಗಿಂತ ಕಠಿಣವಾಗಿದೆ. ಇಲ್ಲಿಂದ ಆರಂಭವಾಗುತ್ತೆ ಸನಾತನ ಧರ್ಮದ ಅತ್ಯಂತ ರಹಸ್ಯ ಗ್ರಂಥ ಗರುಡ ಪುರಾಣದ ಆ ಭೀಕರ ಮರಣೋತ್ತರ ಪಯಣ. ಯಮದೂತರು ನಿಮ್ಮನ್ನು ಕಟ್ಟಿ ಹಾಕಿ ಆಕಾಶ ಮಾರ್ಗದಲ್ಲಿ ಯಮಲೋಕದ ಕಡೆಗೆ ಮಿಂಚಿನ ವೇಗದಲ್ಲಿ ಎಳೆದೊಯ್ಯುವಾಗ ಆ ಹಾದಿಯಲ್ಲಿ ಯಾವುದೇ ಸೂರ್ಯನ ಬೆಳಕಿಲ್ಲ, ನಕ್ಷತ್ರಗಳಿಲ್ಲ, ಕೇವಲ ಸೂಜಿ ಚುಚ್ಚುವಂತಹ ಕತ್ತಲೆ. ದಾರಿಯುದ್ದಕ್ಕೂ ಹಸಿವು ಮತ್ತು ಬಾಯಾರಿಕೆಯಿಂದ ನಿಮ್ಮ ಗಂಟಲು ಒಣಗಿ ಹೋಗುತ್ತಿದೆ. ನೀವು ನೀರಿಗಾಗಿ ಹಪಹಪಿಸಿದಾಗ ಯಮದೂತರು ಚಾವಟಿಯಿಂದ ಹೊಡೆಯುತ್ತಾ ಭೂಮಿಯ ಮೇಲೆ ಬದುಕಿದ್ದಾಗ ನೀವು ಮಾಡಿದ ಪಾಪಗಳೇ ಇವತ್ತು ನಿನಗೆ ಸಿಗುತ್ತಿರುವ ಶಿಕ್ಷೆ ಎಂದು ಅರಚುತ್ತಾರೆ. ಕೇವಲ ಕೆಲವು ಗಂಟೆಗಳಲ್ಲಿ ನಿಮ್ಮನ್ನು ಯಮಲೋಕದ ಮಹದ್ವಾರದ ಮುಂದೆ ತಂದು ನಿಲ್ಲಿಸಿದಾಗ ನಿಮ್ಮ ಶಿಕ್ಷೆ ಇಲ್ಲಿಗೆ ಮುಗೀತು ಎಂದು ನೀವು ಅಂದುಕೊಳ್ಳುತ್ತೀರಿ. ಆದರೆ ಅಸಲಿ ಕತೆ ಇಲ್ಲೇ ಬದಲಾಗುತ್ತೆ. ಯಮರಾಜನು ನಿಮ್ಮನ್ನು ನೋಡಿ ತಕ್ಷಣವೇ ಯಾವುದೇ ತೀರ್ಪು ನೀಡದೆ ಇದನ್ನು ಮತ್ತೆ ಭೂಮಿಗೆ ಕರೆದೊಯ್ಯಿರಿ ಎಂದು ಆಜ್ಞಾಪಿಸ್ತಾನೆ. ಯಮದೂತರು ನಿಮ್ಮನ್ನ ಮತ್ತೆ ನೀವು ಸತ್ತ ಮನೆಗೆ ತಂದು ಬಿಡ್ತಾರೆ. ಆ 12 ದಿನಗಳ ಕಾಲ ನಿಮ್ಮ ಆತ್ಮವು ತನ್ನದೇ ಶವದ ಸುತ್ತ, ಚಿತೆಯ ಬೂದಿಯ ಸುತ್ತ ಹಾರಾಡುತ್ತೆ. ಕುಟುಂಬದವರು ನೀಡುವ ಪಿಂಡದಾನದ ಅನ್ನವನ್ನು ತಿನ್ನಲು ಪ್ರಯತ್ನಿಸುತ್ತೆ. ಗರುಡ ಪುರಾಣದ ಕಟು ಸತ್ಯವೇನೆಂದರೆ ಈ 12 ದಿನಗಳ ಪಿಂಡದಾನದಿಂದ ಸಿಗುವ ಶಕ್ತಿಯಿಂದಲೇ ನಿಮ್ಮ ಆತ್ಮಕ್ಕೆ ಯಮಲೋಕದ 47 ದಿನಗಳ ದೀರ್ಘ ಹಾದಿಯಲ್ಲಿ ನಡೆಯಲು ಬೇಕಾದ ಒಂದು ಸೂಕ್ಷ್ಮ ಶರೀರ ಅಂದರೆ ಕಣ್ಣು, ಕಿವಿ, ಕೈ, ಕಾಲುಗಳು ಸೃಷ್ಟಿಯಾಗುತ್ತೆ. ಅಂದರೆ ನೀವು ಮುಂದಿನ ಹಾದಿಯಲ್ಲಿ ಪಡುವ ಭೀಕರ ಕಷ್ಟಗಳನ್ನು ಅನುಭವಿಸುವುದಕ್ಕಾಗಿಯೇ ಪ್ರಕೃತಿ ನಿಮಗೊಂದು ಹೊಸ ಶರೀರವನ್ನು ನೀಡುತ್ತೆ. 12ನೇ ದಿನದ ಸೂತಕ ಮುಗಿಯುತ್ತಿದ್ದಂತೆ ಯಮದೂತರು ಮತ್ತೆ ಪ್ರತ್ಯಕ್ಷವಾಗಿ ನಿಮ್ಮನ್ನು ಕಗ್ಗತ್ತಲೆಯ ಹಾದಿಗೆ ತಳ್ತಾರೆ. ಇನ್ನು ಮುಂದೆ ನೀವು ಎದುರಿಸಬೇಕಾದ ಹಾದಿ ಎಂತಹವರನ್ನು ಬೆಚ್ಚಿ ಬೀಳಿಸುತ್ತೆ. ಯಮಲೋಕಕ್ಕೆ ತಲುಪಲು ನಿಮ್ಮ ಆತ್ಮವು ಸತತ 47 ದಿನಗಳ ಕಾಲ ಯಾವುದೇ ವಿಶ್ರಾಂತಿ, ಅನ್ನ, ನೀರಿಲ್ಲದೆ ನಡೆಯಬೇಕು. ದಾರಿಯಲ್ಲಿ ಒಟ್ಟು 16 ವಿಧದ ಭಯಾನಕ ನಗರಗಳನ್ನು ನೀವು ದಾಟಬೇಕು. ಕೆಲವು ಕಡೆ ಕರಗಿದ ಮರಳಿನ ಮೇಲೆ ನಡೆಯಬೇಕಾದ್ರೆ ಇನ್ನು ಕೆಲವು ಕಡೆ ಹರಿತವಾದ ಕತ್ತಿಗಳಂತಹ ಎಲೆಗಳುಳ್ಳ ಕಾಡುಗಳಿರುತ್ತೆ. ಗಾಳಿ ಬೀಸಿದಾಗ ಆ ಕತ್ತಿಯಂತಹ ಎಲೆಗಳು ನಿಮ್ಮ ಮೈ ಮೇಲೆ ಬಿದ್ದು ಇಡೀ ಶರೀರವನ್ನೇ ಸೀಳಿ ಹಾಕುತ್ತೆ. ನೀವು ರಕ್ತಸಿಕ್ತವಾಗಿ ಬಿದ್ದು ಕಿರುಚುತ್ತೀರಿ. ಆದರೆ ಎದ್ದು ನಿಲ್ಲಲೇಬೇಕು. ಆ ದೀರ್ಘ ಹಾದಿಯ ಮಧ್ಯದಲ್ಲಿ ಬರುವುದೇ ಇಡೀ ಬ್ರಹ್ಮಾಂಡದ ಅತ್ಯಂತ ಭೀಕರ ಜಲರಾಶಿ ವೈತರಣಿ ನದಿ. ನೀವು ನದಿಯ ದಂಡೆಗೆ ಬರುತ್ತಿದ್ದಂತೆ ಇಡೀ ನದಿಯ ನೀರು ಇದ್ದಕ್ಕಿದ್ದಂತೆ ಕುದಿಯುವ ರಕ್ತ ಮತ್ತು ಕೀವಾಗಿ ಬದಲಾಗುತ್ತೆ. ನದಿಯ ವಿಸ್ತೀರ್ಣ 100 ಮೈಲಿಗಳು. ಅದರ ಒಳಗಿನಿಂದ ಮನುಷ್ಯರ ಮೂಳೆ ಮತ್ತು ಮಾಂಸ ತುಂಡುಗಳು ತೇಲಿ ಬರ್ತವೆ. ನದಿಯ ತುಂಬ ಕಟುಕ ಮೊಸಳೆಗಳು ಮತ್ತು ಭೀಕರ ಮಾಂಸಾಹಾರಿ ಹಕ್ಕಿಗಳು ಹಸಿದು ಕಾಯ್ತಿರ್ತವೆ. ಪಾಪಿ ಆತ್ಮವನ್ನು ನೋಡಿದ ತಕ್ಷಣ ಆ ನದಿಯೊಳಗಿನ ರಕ್ತ ಉಗ್ರವಾಗಿ ಕುದಿಯಲಾರಂಭಿಸುತ್ತೆ. ಯಮದೂತರು ನಿಮ್ಮನ್ನು ಆ ಕುದಿಯುವ ರಕ್ತದ ನದಿಯೊಳಗೆ ತಳ್ತಾರೆ. ನೀವು ಆ ರಕ್ತದ ಮಡುವಿನಲ್ಲಿ ಈಜುತ್ತಾ ಸಾಗಬೇಕು. ಮೊಸಳೆಗಳು ನಿಮ್ಮ ಮಾಂಸವನ್ನು ಕಿತ್ತು ತಿಂತವೆ. ಆದರೆ ನೆನಪಿಡಿ, ಇಲ್ಲಿ ನಿಮಗೆ ಸಾವಿರುವುದಿಲ್ಲ. ಈ ನದಿಯ ಆ ಭೀಕರ ಯಾತನೆಯನ್ನು ದಾಟಿ ಅರೆಜೀವವಾಗಿರುವ ನಿಮ್ಮ ಆತ್ಮವು ಅಂತಿಮವಾಗಿ ಯಮರಾಜನ ಭವ್ಯವಾದ ಕಡುಗತ್ತಲೆಯ ಕೋಟೆಯನ್ನು ತಲುಪುತ್ತೆ. ಅಲ್ಲಿ ಕಪ್ಪನೆಯ ಬೃಹತ್ ಸಿಂಹಾಸನದ ಮೇಲೆ ಸಾಕ್ಷಾತ್ ಕಾಲಸ್ವರೂಪಿಯಾದ ಯಮಧರ್ಮರಾಜ ಕುಳಿತಿರ್ತಾನೆ. ಆತನ ನೋಟವೇ ಇಡೀ ಶಕ್ತಿಯನ್ನು ಹೀರಿಬಿಡುತ್ತೆ. ಆತನ ಪಕ್ಕದಲ್ಲೇ ಇರ್ತಾನೆ ಚಿತ್ರಗುಪ್ತ. ಆತ ತನ್ನ ಅಗ್ರಸಂಧಾನಿ ಪುಸ್ತಕದ ಪುಟಗಳನ್ನು ತಿರುಗಿಸಲು ಆರಂಭಿಸಿದಾಗ ಇಡೀ ಜಗತ್ತೇ ಸ್ತಬ್ಧವಾಗುತ್ತೆ. ಇಲ್ಲಿ ನೀವು ಭೂಮಿಯ ಮೇಲೆ ಮಾಡಿದ ಯಾವುದೇ ಪಾಪವನ್ನು ಮುಚ್ಚಿಡಲು ಸಾಧ್ಯವಿಲ್ಲ.
ನೀವು ಕತ್ತಲ ಕೋಣೆಯಲ್ಲಿ ಯಾರಿಗೂ ತಿಳಿಯದಂತೆ ಡಿಲೀಟ್ ಮಾಡಿದ ಇಂಟರ್ನೆಟ್ ಹಿಸ್ಟ್ರಿ ಇರ್ಬೋದು, ಅಥವಾ ಮನಸ್ಸಿನಲ್ಲೇ ಯಾರಿಗಾದರೂ ಮಾಡಿದ ದ್ರೋಹ ಇರ್ಬೋದು. ಪ್ರತಿಯೊಂದು ಅಲ್ಲಿ ಲೈವ್ ಆಗಿ ಪ್ಲೇ ಆಗುತ್ತೆ. ಯಾಕಂದರೆ ಗರುಡ ಪುರಾಣದ ಪ್ರಕಾರ ಮನುಷ್ಯನ ಕಣ್ಣು, ಕಿವಿ, ನಿಮ್ಮ ಮನೆಯ ಗೋಡೆಗಳು, ಸೂರ್ಯ, ಚಂದ್ರ, ಅಗ್ನಿ ಮತ್ತು ಗಾಳಿ ಇವೆಲ್ಲವೂ ಚಿತ್ರಗುಪ್ತನ ಸಾಕ್ಷಿಗಳಾಗಿ ಕೆಲಸ ಮಾಡ್ತವೆ. ಅಲ್ಲಿ ಯಾವುದೇ ಸುಳ್ಳು ಸಾಕ್ಷಿ ನಡೆಯುವುದಿಲ್ಲ. ಚಿತ್ರಗುಪ್ತನು ನಿಮ್ಮ ಪಾಪದ ಪಟ್ಟಿಯನ್ನು ಓದುತ್ತಿದ್ದಂತೆ ಯಮರಾಜನ ಕಣ್ಣುಗಳು ಕೆಂಪಗಾಗ್ತವೆ. ಆತ ತನ್ನ ದಂಡವನ್ನು ನೆಲಕ್ಕೆ ಕುಟ್ಟಿದ ತಕ್ಷಣ ನಿಮ್ಮನ್ನು ಪ್ರಮುಖ ನರಕಗಳ ಘೋರ ಕೋಣೆಗಳಿಗೆ ತಳ್ಳಲಾಗ್ತದೆ. ಆ ನರಕಗಳ ಒಳಗೆ ಕಾಯುತ್ತಿರುವ ಶಿಕ್ಷೆಗಳು ಮನುಷ್ಯನ ಕಲ್ಪನೆಗೂ ನಿಲುಕದವು. ಭೂಮಿಯ ಮೇಲೆ ಇತರರ ನಂಬಿಕೆಯನ್ನು ದ್ರೋಹ ಮಾಡಿದವರಿಗೆ, ಪರಸ್ತ್ರೀ ಅಥವಾ ಪರಪುರುಷನನ್ನು ವಂಚಿಸಿದವರಿಗೆ ತಾಮಿಸ್ರಂ ಎಂಬ ಕಡುಗತ್ತಲೆಯ ಕೋಣೆಯಲ್ಲಿ ಕಟ್ಟಿ ಹಾಕಲಾಗ್ತದೆ. ಅಲ್ಲಿ ಯಮದೂತರು ಬೃಹತ್ ಕಬ್ಬಿಣದ ಗದೆಗಳಿಂದ ಮೂಳೆಗಳನ್ನು ಪುಡಿ ಪುಡಿ ಮಾಡುವಂತೆ ಹೊಡಿತಾರೆ. ಇನ್ನು ಹೆತ್ತ ತಂದೆ ತಾಯಿಯರನ್ನು, ವೃದ್ಧರನ್ನು ಕಡೆಗಣಿಸಿ ಬೀದಿಗೆ ತಳ್ಳುವ ಮಕ್ಕಳಿಗೆ ಅಸಿಪತ್ರವನಂ ಎಂಬ ಶಿಕ್ಷೆ ಕಾಯ್ದಿರುತ್ತೆ. ಅಲ್ಲಿ ಹಸಿ ಹಸಿ ಮಾಂಸವನ್ನು ತಿನ್ನುವ ಭಯಾನಕ ನಾಯಿಗಳು ಬೆನ್ನಟ್ಟಿ ಬಂದು ಜೀವಂತವಾಗಿ ಅಂಗಾಂಗಗಳನ್ನು ಕಿತ್ತು ತಿಂತವೆ. ನರಕದ ಈ ಕಠಿಣ ಶಿಕ್ಷೆಗಳಿಂದ ಇಡೀ ಪಾಪದ ಲೆಕ್ಕ ಚುಕ್ತ ಆದ ನಂತರವೂ ಕತೆ ಮುಗಿಯುವುದಿಲ್ಲ. ಈಗ ಮುಂದಿನ ಜನ್ಮದ ಸರದಿ. ನಿಮ್ಮ ಆತ್ಮವು ತಾನು ಮಾಡಿದ ಕರ್ಮಗಳ ತೀವ್ರತೆಗೆ ತಕ್ಕಂತೆ 84 ಲಕ್ಷ ಜೀವರಾಶಿಗಳ ಚಕ್ರದೊಳಗೆ ಬೀಳುತ್ತೆ. ಮೊದಲು ಕಲ್ಲು, ಮಣ್ಣು, ನಂತರ ಗಿಡಮೂಲಿಕೆಗಳು, ವಿಷಪೂರಿತ ಕ್ರಿಮಿ ಕೀಟಗಳು, ಹಾವುಗಳು, ಪಕ್ಷಿಗಳು, ಪ್ರಾಣಿಗಳಾಗಿ ಹುಟ್ಟಿ ಸಾವಿರಾರು ವರ್ಷಗಳ ಕಾಲ ಅಲೆದಾಡಬೇಕು. ಈ ಎಲ್ಲ ಕಷ್ಟಗಳ ನಂತರವಷ್ಟೇ ಮತ್ತೆ ಒಂದು ಮನುಷ್ಯ ಜನ್ಮ ಸಿಗುತ್ತೆ. ಆದರೆ ಗರುಡ ಪುರಾಣದ ಅಂತಿಮ ರಹಸ್ಯವೇನೆಂದರೆ, ಯಾರೋ ಒಬ್ಬರು ಬದುಕಿದ್ದಾಗ ಕೇವಲ ಒಳ್ಳೆಯದನ್ನು ಮಾತ್ರ ಮಾಡಿ ಧರ್ಮದ ಹಾದಿಯಲ್ಲಿ ನಡೆದಿದ್ದರೆ ಅವರಿಗೆ ಈ ನರಕದ ಹಾದಿಯೇ ಇರುವುದಿಲ್ಲ. ಯಮದೂತರು ಅವರ ಹತ್ತಿರ ಬರುವುದೂ ಇಲ್ಲ. ಸಾವು ದೇಹಕ್ಕಷ್ಟೇ, ನಿಮ್ಮ ಆತ್ಮಕ್ಕಲ್ಲ. ಇವತ್ತು ನೀವು ಯಾರಿಗೂ ತಿಳಿಯದಂತೆ ಮಾಡುತ್ತಿರುವ ಸಣ್ಣ ಮೋಸ ಅಥವಾ ಸಣ್ಣ ಸಹಾಯ ನಿಮ್ಮ ನಾಳೆಯ ಮರಣೋತ್ತರ ಪ್ರಯಾಣದ ಹಾದಿಯನ್ನು ಬರೆಯುತ್ತಿದೆ. ನಿಮ್ಮ ಮುಂದಿನ ಪಯಣ ಕುದಿಯುವ ಎಣ್ಣೆಯ ಕೊಪ್ಪಳವೋ ಅಥವಾ ದೇವಲೋಕದ ವಿಮಾನವೋ ನಿರ್ಧಾರ ಈಗ ಈ ಕ್ಷಣದಲ್ಲಿ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.